ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಬೀಗ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಬೀಗ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಿಂದ ಸುದ್ದಿಗೋಷ್ಠಿ. ಕನ್ನಡ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಬೀಗ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಬೀಗ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರ ಪತ್ರಿಕಾಗೋಷ್ಠಿ. ನರೇಂದ್ರ ಸ್ವಾಮಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಮಧ್ಯಾಹ್ನ 1 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿರುವಂತಹ ನರೇಂದ್ರ ಸ್ವಾಮಿ ಬಿಗ್ ಬಾಸ್ ನಿಯಮವನ್ನು ಉಲ್ಲಂಘನೆ ಮಾಡಿ ಸಂಬಂಧ ಸ್ಪಷ್ಟನೆಯನ್ನ ನೀಡಲಿಕ್ಕೆ ಅಧ್ಯಕ್ಷರು ರೆಡಿಯಾಗಿದ್ದಾರೆ. ಪರಿಸರ ನಿಯಮ ಉಲ್ಲಂಘನೆ ಮಾಡಿರುವಂತಹ ಬಿಗ್ ಬಾಸ್ ಓಕೆ ಕೊಡಿ, ಪ್ರೆಸ್ ಮೀಟ್ ಕೊಡಬೇಕು, ನೀವು ಅದ್ರ ಬಗ್ಗೆ ಮಾತನಾಡಬೇಕು, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ನಮಗೊಂದಿಷ್ಟು ಕ್ವಶನ್ಗಳಂತ ಇದೆಯಲ್ಲ ಸರ್, ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೆಯಿಂದ ಮಾತ್ರ ವಾಯು ಮಾಲಿನ್ಯವಾಗ್ತಾ ಇದೆಯಾ? ಬಿಗ್ ಬಾಸ್ ಮನೆಯಿಂದ ಮಾತ್ರ ತೊಂದರೆ ಆಗ್ತಾ ಇದೆಯಾ? ಯಾಕೆ ಸರ್ ಬೇರೆ ಕಡೆಯಲ್ಲೆಲ್ಲ ತೊಂದರೆ ಆಗ್ತಾ ಇಲ್ವಾ? ನಿಮ್ಮ ಮಾಲಿನ್ಯ ನಿಯಂತ್ರಣ ಏನಿದೆ ಇದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಯಾವತ್ತಾದ್ರೂ ಆ ಕೆಲಸಗಳನ್ನ ಮಾಡಿದ್ದೀರಾ? ಯಾಕೆ ಬಡವರಿಗೊಂದು ಕಾನೂನು ಮತ್ತೆ ಶ್ರೀಮಂತರಿಗೊಂದು ಕಾನೂನು? ಕಾರ್ಖಾನೆಗಳ ಹೊಗೆ ಗೊತ್ತಿದೆ ಎಷ್ಟರ ಮಟ್ಟಿಗೆ ತೊಂದರೆ ಕೊಡ್ತಾ ಇದೆ ಅಂತ ಹೇಳಿ. ಕಾರ್ಖಾನೆಯಲ್ಲಿ ಬಿಡುವಂತಹ ತ್ಯಾಜ್ಯಗಳು ಎಷ್ಟು ಪರಿಸರಕ್ಕೆ ಹಾನಿಯಾಗ್ತಾ ಇದೆ ಅಂತ ಹೇಳಿ. ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು? ಓನ್ಲಿ ಬಿಗ್ ಬಾಸ್ ನಿಮ್ಗೆ 10-12 ವರ್ಷ, ಈಗ 12ನೇ ವರ್ಷದ ಬಿಗ್ ಬಾಸ್ ನಡೀತಾ ಇದೆ, 12ನೇ ಸೀಸನ್ನು. 11 ವರ್ಷಗಳಲ್ಲಿ ಬರೆದಂತಹ ಒಂದು ಮಾಲಿನ್ಯ ಇವತ್ತು ಹೇಗೆ ಬರಕ್ಕೆ ಸಾಧ್ಯ? ನೀವು ಇದೆಲ್ಲವೂ ಕ್ಲಾರಿಟಿಯನ್ನ ಕೊಡಬೇಕಾಗತ್ತೆ. ಬಿಗ್ ಬಾಸ್ ಅನ್ನೋದು ಮನರಂಜನೆ ಕಾರ್ಯಕ್ರಮ ಆಗಿರಬಹುದು, ವೈ ಓನ್ಲಿ ಬಿಗ್ ಬಾಸ್ ಅಂತ ನಾವು ಕೇಳ್ತಾ ಇರೋದು. ಯಾಕೆ ಬಿಗ್ ಬಾಸ್ ಮಾತ್ರ? ಬೇರೆ ಕಡೆಗೆ ಯಾಕೆ ನೀವು ಈ ರೀತಿ ಯಾಕೆ ಮಾಡ್ತಾ ಇಲ್ಲ? ಕಾರ್ಖಾನೆಗಳ ವಿಚಾರಕ್ಕೆ ಬರೋದಾ, ವೃಷಭಾವತಿ ನದಿಯ ವಿಚಾರಕ್ಕೆ ಬರೋದಾದ್ರೆ, ಚರಂಡಿ ವಿಚಾರಕ್ಕೆ ಯಾಕೆ ಅದಕ್ಕೆ ಮಾತಾಡ್ತಾ ಇಲ್ಲ? ಯಾಕೆ ಬಿಗ್ ಬಾಸ್ಗೆ ಮಾತ್ರ ನೀವು ಈ ರೀತಿಯಾಗಿ ಮಾಡ್ತಾ ಇದ್ದೀರಾ? ಕ್ವಶನ್ ಅಲ್ವಾ ಇದು? ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ಸರ್, ಉತ್ತರವನ್ನು ಕೊಡಲೇಬೇಕು. ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ, ಮಾಧ್ಯಮದ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಅಲ್ಲ, ಮಾಧ್ಯಮದಿಂದ ಸಾರ್ವಜನಿಕರಿಗೆ ಹೋಗ್ತಾ ಇದೆ ಇದು. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ನರೇಂದ್ರ ಸ್ವಾಮಿ ಅವರ ಪತ್ರಿಕಾಗೋಷ್ಠಿ. ಎಸ್, ಅಗ್ರಿ. ಇದೆಲ್ಲದಕ್ಕೂ ಆನ್ಸರ್ ಕೊಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.